ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಹೇಗಾದರೂ ಮಾಡಿ ತನ್ನ ಬಾವಿ ತಾಪ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಅಗಲವಾದ ಬಾವಿಗೆ ಬೆರಳಿನಿಂದ ಸಮಾಧಾನಪಡಿಸಲು ಸಾಧ್ಯವಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ದಪ್ಪ ಬಾಳೆಹಣ್ಣು ಬೇಕೇ ಬೇಕು, ಜೊತೆಗೆ ಶಬ್ದ ಬರುವ ಹಾಗೆ ಆಟ ಆಡಿದರೆ ಇದ್ದಷ್ಟು ರಸ, ಬಾವಿಯಲ್ಲಿ ಇರ್ತಕ್ಕಂಥ ಇದ್ದಷ್ಟು ರಸ ಹೊರಗೆ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಸ್ನೇಹಿತರೆ ಇವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ. ವಯ 48 ನಡೀತಾ ಇದೆ. ಹಳ್ಳಿಯಲ್ಲೂ ಈಕೆಗೆ ಯಾರೂ ಸಿಗುತ್ತಿಲ್ಲ. ಹೆಸರು ಲತಾ ದೇವಿ ಅಂತ. ಇತ್ತೀಚೆಗೆ ತಾಪ ಕೂಡ ಹೆಚ್ಚಾಗಿದೆ ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸಮಯಕ್ಕೆ ಯಾರೂ ಸಿಗುತ್ತಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ BMW Z3 ಕೋಪ್ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈಕೆ ಹಳ್ಳಿ ಅವಳು ಆಗಿರ್ತಾಳೆ. ಸೊ ಹಳ್ಳಿಯಲ್ಲಿ ಯಾರೂ ಸಿಗುತ್ತಿಲ್ಲವೆಂದು ಮಾಹಿತಿ ಕೊಟ್ಟಿದ್ದಾರೆ. ಎದ್ದು ನಿಲ್ಲಿಸೋದು ನನ್ನ ಮೇಲೆ ಬಿಡಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಮೂಲಂಗಿಯನ್ನು ಯಾವ ರೀತಿ ಸ್ಟ್ಯಾಂಡ್ ಮಾಡಬೇಕು ಎಂಬುದರ ಬಗ್ಗೆ ಇವಳಿಗೆ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ. ಮೂಲಂಗಿ ಬಾಯಲ್ಲಿ ಇಟ್ಟುಕೊಳ್ಳಲು ಇವಳು ಹಿಂದೆ ಸರಿಯೋದಿಲ್ಲ. ಸೊ ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಅನಿಸಿಕೆ ತಿಳಿಸಿ. ಇಷ್ಟ ಆಗಿದ್ದರೆ ಖಂಡಿತ ಈಕೆ ಹತ್ತಿರ ಇರ್ತಕ್ಕಂಥ BMW Z3 ಕೋಪ್ ಕಾರಲ್ಲಿ ಬರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಫ್ರಂಟ್ ಲುಕ್ ಆಗಿರುತ್ತೆ ಆ್ಯಂಡ್ ಸೈಡ್ ಲುಕ್ ಜೊತೆಗೆ ಬ್ಯಾಕ್ ಸೈಡ್ ಲುಕ್ ಈ ರೀತಿ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾರ್ ಸ್ನೇಹಿತರೆ ಶಾರ್ಟ್ ರಿಯರ್ ಡೆಕ್ ಹೊಂದಿರುತ್ತೆ. ಆ್ಯಂಡ್ ಅದೇ ರೀತಿ ಕೇವಲ 2 ಡೋರ್ಸ್ ಒಂದು ಡಿಸೈನ್ ಹೊಂದಿರತಕ್ಕಂಥ ಕಾರ್ ಆಗಿದ್ದು, ಇದರ ಒಂದು ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಪಾಪಪ್ ಹೆಡ್ಲೈಟ್ಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೋಡೋದಕ್ಕೂ ತುಂಬಾ ಒಂದು ಸ್ಲಿಕ್ ಡಿಸೈನಲ್ಲಿ ಇರುತ್ತೆ. ಅದೇ ರೀತಿ ಇದರಲ್ಲಿ ಸ್ನೇಹಿತರೆ 2.8 ಲೀಟರ್ಸ್ ಇನ್ಲೈನ್ 6 ಸಿಲಿಂಡರ್ ಈ ಒಂದು ಕಾರಲ್ಲಿ ಇರುತ್ತೆ. ಇಂಜನ್ನ ಒಂದು ಪ್ರೊಡ್ಯೂಸ್ ಬಂದುಬಿಟ್ಟು 190 to 225 HP ವರೆಗೆ ಇರುತ್ತೆ. ರಿಯರ್ ವೀಲ್ ಡ್ರೈವ್ ಫಾರ್ ಟ್ರೂ ಸ್ಪೋರ್ಟಿ ಡೈನಮಿಕ್ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರ ಒಂದು ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಇಂಡಿಪೆಂಡೆಂಟ್ ಟೈಪ್ ಆಗಿರುತ್ತೆ. ಆ್ಯಂಡ್ ಸ್ಪೋರ್ಟ್ ಟರ್ನ್ ಸಸ್ಪೆನ್ಷನ್ ಅವೈಲೇಬಲ್ ಇನ್ ಹೈಯರ್ ಟ್ರಿಮ್ಸ್ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗ್ರಿಪ್ ಆ್ಯಂಡ್ ಬೆಟರ್ ಸ್ಟೆಬಿಲಿಟಿ ಕೂಡ ಈ ಒಂದು ಕಾರಲ್ಲಿ ಇರುತ್ತೆ ಸ್ನೇಹಿತರೆ. ಒಟ್ಟಾಗಿ ತನ್ನ ಬಾವಿಯ ತಾಪ ಅಂತ ಒಬ್ಬ ಪರ್ಸನ್ ಸಿಕ್ಕಿದ್ರೆ ಅವರು ಎಷ್ಟೇ ದೂರ ಇರಲಿ BMW Z3 ಕೋಪ್ ಕಾರಲ್ಲಿ ಬಂದು ಭೇಟಿಯಾಗಲು ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ. ತಪ್ಪದೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.